ಮೀಡಿಯಾ TV ವತಿಯಿಂದ ರಾಜ್ಯಸಮಿತಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಅನೇಕ ಸವಲತ್ತುಗಳನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಆದರೆ ಕೇಂದ್ರ ಸರ್ಕಾರ ಏನು ಈಗಾಗಲೇ 4 ಕೋಡ್ಗಳ ಮುಖಾಂತರ ಕಾರ್ಮಿಕರು ಪಡೆದುಕೊಂಡಂಥ 44 ಕಾಯ್ದೆಗಳು ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಟ್ರೇಡ್ ಯೂನಿಯನ್ಗಳು ಹೋರಾಟ ಮಾಡಿ ಪಡೆದುಕೊಂಡಂಥ ಕಾಯ್ದೆಗಳು ಇನ್ನೂ ಅದು ಕಾರ್ಮಿಕರಿಗೆ ಅನ್ವಯ ಆಗಿಲ್ಲ, ಅಂದರೆ ಜಾರಿನೇ ಆಗಿಲ್ಲ. ಜಾರಿನೇ ಆಗಲಾರದೆ ಕಾನೂನುಗಳನ್ನು ಈಗಾಗಲೇ ಮೋದಿ ಸರ್ಕಾರ 4 ಕೋಡ್ಗಳ ಮುಖಾಂತರ ಆ ಕಾಯ್ದೆಗಳಲ್ಲಿರುವಂಥ ಅನೇಕ ಅಂಶಗಳನ್ನು ಮೊಟಕುಗೊಳಿಸುವಂಥ ಕೋಡ್ಗಳು ಈಗಾಗಲೇ ಕಾರ್ಮಿಕ ವರ್ಗಕ್ಕೆ ತಂದುಬಿಟ್ಟಿದೆ. ಇದೇ ಥರ ರೈತರಿಗೂ ಕೂಡ ಬಿಡದೆ ಇವತ್ತು ಕೇಂದ್ರ ಸರ್ಕಾರ ಅವರುಗಳಲ್ಲಿ ಕೂಡ ಕೋಡ್ಗಳನ್ನು ತಂದು ಅವರ ಸವಲತ್ತುಗಳನ್ನು ಮೊಟಕು ಹಾಕುವಂಥ ವ್ಯವಸ್ಥೆ ಮಾಡಿತ್ತು. ಆದರೆ ದೆಹಲಿಯಲ್ಲಿ ತಮಗೆ ಗೊತ್ತಿದ್ದ ಹಾಗೆ ದೊಡ್ಡ ರೀತಿಯ ಹೋರಾಟ ರೈತಾಪಿ ವರ್ಗ ಮಾಡಿತು. 750ಕ್ಕಿಂತ ಹೆಚ್ಚು ಜನ ಆ ಒಂದು ಹೋರಾಟದಲ್ಲಿ ಬಲಿಯಾದರು. ಅಂದರೆ ಬಲಿ ಕೊಟ್ಟು ಇವತ್ತು ಆ ಒಂದು 4 ಕೋಡ್ಗಳು 3 ಕೋಡ್ಗಳು ತಂದಿದ್ರು ಅವರಿಗೆ. ಅದನ್ನು ಅವರು ವಾಪಸ್ ತಗೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಆದರೆ ನಮ್ಮ ದೇಶದಲ್ಲಿ ಕಾರ್ಮಿಕರು ತಂದಂಥ 4 ಕೋಡ್ಗಳ ವಿಷಯದಲ್ಲಿ ಅನೇಕ ನಮ್ಮ ಟ್ರೇಡ್ ಯೂನಿಯನ್ಗಳು ಈಗಾಗಲೇ 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಮುಷ್ಕರ ಮಾಡ್ತಾನೇ ಇದ್ದಾರೆ. ಆದರೆ ಇಷ್ಟು ಈಗ ಸಾಲದಂತ ನಮ್ಗೆ ಕಾಣ್ತಾ ಇದೆ. ಈ ಒಂದು ಹೋರಾಟ ಏನಿದೆ 9ನೇ ತಾರೀಕಿನ ಹೋರಾಟಕ್ಕೆ ನಾವು ಎಲ್ಲರನ್ನ ಕರೆ ಕೊಟ್ಟಿದ್ದೀವಿ. ಇವನು ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡಿ ನಮ್ಮನ್ನು ಸಹಕರಿಸ್ರಿ, ನಮ್ಮನ್ನು ಬೆಂಬಲಿಸ್ರಿ ಅಂತ ನಾವು ಕರೆ ಕೊಡ್ತಾ ಇದ್ದೀವಿ. ಈಗಾಗಲೇ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಹೋರಾಟ ಜಾರಿಯಾಗಿದೆ. ಈ ಹೋರಾಟದಲ್ಲಿ ಮುಖ್ಯವಾಗಿ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಕೊಟ್ಟಂಥ ಬೇಡಿಕೆಗಳು ಏನಿದೆ ಅದು ಎಲ್ಲ ಬೇಡಿಕೆಗಳು ಒಂದೇನೇ ಇದೆ. ಆದರೆ ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಆದರೆ ಕಾರ್ಮಿಕರ ಬೇಡಿಕೆಗಳು ಮಾತ್ರ ಒಂದಾಗಿವೆ. ಈಗ 4 ಕೋಡ್ಗಳನ್ನು ನಾವು ರದ್ದುಪಡಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ 9ನೇ ತಾರೀಕಿಗೆ. ಅದೇ ರೀತಿಯಾಗಿ ದಿನಕ್ಕೆ 1,000 ರೂಪಾಯಿ ಕೂಲಿ ಫಿಕ್ಸ್ ಆಗಬೇಕು. ಅಂದ್ರೇನು, ಒಂದು ತಿಂಗಳಿಗೆ 31,000 ಕನಿಷ್ಠ ವೇತನ ಕೊಡಬೇಕು ಅಂಥೇಳಿ ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರಿನ ಬಲವಾದ ಬೇಡಿಕೆ ಇದೆ. ಆಮೇಲೆ 8 ತಾಸು ಕೆಲಸ ಮಾಡೋದನ್ನು ಇವತ್ತು 12, 14 ತಾಸು 18 ತಾಸು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈಗಾಗಲೇ ಚಾಲು ಆಗಿದೆ. ITBT ಬೆಂಗಳೂರಲ್ಲಿ ಅಂತೂ ಈಗಾಗಲೇ ನಿಮ್ಗೆ ಗೊತ್ತಿದ್ದ ಹಾಗೆ 12 ತಾಸು ದುಡಿಸ್ತಾ ಇದ್ದಾರೆ ಅವರಿಗೆ. ಈಗ ನಮ್ಮದೇನು 8 ತಾಸು ಸಲುವಾಗಿ ನಮ್ಮ ರೆಡ್ ಫ್ಲ್ಯಾಗ್ ಕೆಂಬಾಟ ಹುಡ್ಕೊಂಡಿದ್ದೇ 8 ತಾಸು ಒಂದು ಬೇಡಿಕೆ ಸಲುವಾಗಿ. ಅಂಥ ಒಂದು ಮುಖ್ಯವಾದ ಬೇಡಿಕೆಯನ್ನು ಇವತ್ತು 12 ತಾಸು ಕೆಲಸಕ್ಕೆ ಹೊಂಟಿದೆ. ಕರ್ನಾಟಕ ಸರ್ಕಾರ ಕೂಡ ಅದನ್ನು ಬಿಡ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಕೂಡ ಮೋದಿ ತಂದರೆ ಇದು 4 ಕೋಡ್ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಇವತ್ತು ಈ ಸರ್ಕಾರ ಕೂಡ, ರಾಜ್ಯ ಸರ್ಕಾರ ಕೂಡ 8 ತಾಸನ್ನು 12 ತಾಸಿಗೆ ದುಡಿಸ್ಕೊಳ್ಳಿಕ್ಕೆ ಈಗಾಗಲೇ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಪ್ರಾರಂಭ ಮಾಡಿದೆ. ಆ ಮಹಿಳೆಯರಿಗಾಗಿ ರಾತ್ರಿ ಪಾಳಿ ಕೆಲಸ, ಅಂದರೆ 2 ಪಾಳಿ ಕೆಲಸದಲ್ಲಿ ಅವರಿಗೆ ದುಡಿಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಇದು ಮಹಿಳಾ ಕಾರ್ಮಿಕರ ಒಂದು ಭಾಳಷ್ಟು ಬೇಡಿಕೆ. ಅದನ್ನು ಅವರು ಮೊಟಕುಗೊಳಿಸುವಂಥದ್ದು. ಆಮೇಲೆ ಕಾಯಂ ಸ್ವರೂಪದ ಕೆಲಸದಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡುವಂಥದ್ದು. ಇವತ್ತು ರಾಜ್ಯ ಸರ್ಕಾರ ಅನೇಕ ಸರ್ಕಾರಿ ನೌಕರರಲ್ಲಿ ಕೂಡ ಅಲ್ಲಿ ಕಾಯಂ ಸ್ವರೂಪದ ಕೆಲಸದಲ್ಲಿ ಗುತ್ತಿಗೆದಾರರನ್ನು ನೇಮಕ ಮಾಡಿ ಗುತ್ತಿಗೆದಾರರ ಮುಖಾಂತರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳೋ ಅಂಥದ್ದು. ಅವರಿಗೆ ಕನಿಷ್ಠ ವೇತನ, ಅಂದರೆ ನಾವು ಇವತ್ತು ಕನಿಷ್ಠ ವೇತನ 31,000 ಕೇಳ್ತಾ ಇದ್ವಿ. ಅವರು ಈಗಿರುವಂಥ ಕನಿಷ್ಠ ವೇತನ ಕೂಡ ಕೊಡಕ್ಕೆ ತಯಾರಿಲ್ಲ ಅವರಿಗೆ. ಅದರಲ್ಲಿ ಕೂಡ ಮೋಸ ಮಾಡ್ತಾ ಇದ್ದಾರೆ. ಅವರ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಕನಿಷ್ಠ ವೇತನ ಅಂತ ಅವರಿಗೆ ಬ್ಯಾಂಕಿಗೆ ಹಾಕಿಬಿಡೋದು, ಆಮೇಲೆ ಬ್ಯಾಂಕ್ ಮುಂದೆ ಹೋಗಿ ನಿಂತು ಅವ್ರ ತಲೆಯಿಂದ ರೊಕ್ಕ ವಾಪಸ್ ಉಳಿಸ್ಕೊಳ್ಳೋದು.
ಲೆಕ್ಕಪತ್ರ ನಿಮಗೆ ಎಲ್ಲಿ ನೋಡಿದಾಗ ಎಲ್ಲ ಇಲ್ಲ ನಾವು ಬ್ಯಾಂಕಿಗೆ ಹಾಕಿ ನೋಡ್ರಿ ಬ್ಯಾಂಕಿಗೆ ಕರೆಕ್ಟ್ ಕೊಟ್ಟಿವಿ ಅಂತ ಹೇಳ್ತಾರೆ. ಅಂದರೆ ಆ ಗುತ್ತಿಗೆ ಕಾರ್ಮಿಕರು ಕೂಲಿ ಕದ್ದುವಂಥ ಕೆಲಸ ಕೂಡ ಇವತ್ತು ಸರ್ಕಾರ ಮತ್ತು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಅದನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಬಲವಾಗಿ ಖಂಡಿಸುವುದರ ಜೊತೆಗೆ ಈ ಒಂದು 9ರ ಮುಷ್ಕರದಲ್ಲಿ ಅದು ಒಂದು ನಮ್ಮ ಬೇಡಿಕೆ ಇದೆ. 8 ತಾಸಿನ ಕೆಲಸನ ಹೆಚ್ಚಿಗೆ ಮಾಡಬಾರ್ದು, ಮಹಿಳೆಯರಿಗೆ ರಾತ್ರಿ ದುಡಿಸುವಂಥ ವ್ಯವಸ್ಥೆಯನ್ನು ನಿಲ್ಲಬೇಕು. ಆಮೇಲೆ ಉದಾರೀಕರಣದ ರೀತಿಯಲ್ಲಿ, ಸಾಮ್ರಾಜ್ಯಶಾಹಿ ಉದಾರೀಕರಣದ ರೀತಿಯಲ್ಲಿ ಅನೇಕ ಈ ಒಂದು ಕಾರ್ಮಿಕರ ಬೇಡಿಕೆಯಲ್ಲಿ ಅವರು ಕತ್ತರಿಸ್ತಾ ಇದ್ದಾರೆ. ಅದರ ವಿರುದ್ಧ ಕೂಡ ನಾವು ಓಡಾಡಬೇಕು. ಇವತ್ತು ಹಿಂದೂ ಮುಸ್ಲಿಂ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಮಿಕರ ವರ್ಗದಲ್ಲಿ ಕೂಡ, ದುಡಿಯೋ ವರ್ಗದಲ್ಲಿ ಕೂಡ ಈ ಒಂದು ಹಿಂದೂ ಮುಸ್ಲಿಂ ವ್ಯವಸ್ಥೆನ ಇವತ್ತು RSS ಗಳು ಮತ್ತು BJP ಸರ್ಕಾರ ತರ್ತಾ ಇದೆ. ಕಾರ್ಮಿಕರಲ್ಲಿ ಜಾತೀಯತೆ ಬಂದರೆ ಅದು ಕ್ಯಾನ್ಸರ್ ಬಂದಾಗ, ಕ್ಯಾನ್ಸರ್ ಬಂದು ಯಾವ ರೀತಿಯಾಗಿ ಮನುಷ್ಯ ಕೊಲ್ಯಾಪ್ಸ್ ಆಗ್ತಾನೆ, ಅದೇ ರೀತಿಯಾಗಿ ಕಾರ್ಮಿಕರ ಎಲ್ಲ ವ್ಯವಸ್ಥೆನ ಕೊಲ್ಯಾಪ್ಸ್ ಮಾಡೋದು ಜಾತಿ ವರ್ಗ. ಇದು ದುಡಿಯೋ ವರ್ಗದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಮಗೆ ಜಾತಿ ಆಧಾರದ ಮೇಲೆ ಇವತ್ತು ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಫಿಕ್ಸ್ ಆಗೋದಿಲ್ಲ. ಯಾವುದೇ ಒಂದು ಭಾರ ಎತ್ತಬೇಕಾದ್ರೆ ಎಲ್ಲ ಜಾತಿ ಜನ ಸೇರಿ ಆ ಭಾರ ಎತ್ತುತ್ತೀವಿ. ಅಲ್ಲಿ ಒಂದೇ ಜಾತಿ ಜನ ಎತ್ತೋದು ಅವ್ರಿಗೆ ಕೂಲಿ ಒಂದೇ ಜಾತಿ ಜನ ಕೊಡುವಂಥದ್ದು ಕೂಲಿ ಅಂತೂ ಮಾಡೋದಿಲ್ಲ. ಇದು ಬಹಳ ಅನಾಹುತವಾದಂಥ ರೀತಿಯಲ್ಲಿ ಇವತ್ತು ನಮ್ಮ ಟ್ರೇಡ್ ಯೂನಿಯನ್ಗಳಲ್ಲಿ ಕೂಡ ಈ ಕಾಸ್ಟಿಸಮ್, ಜಾತೀಯತೆ ಬಂದು ಆದ ಕಾರಣ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಫ್ಯಾಸಿಸಮ್ ವಿರುದ್ಧ ನಾವು ಬಲವಾಗಿ ಹೋರಾಡಬೇಕಾಗಿದೆ. ಇವತ್ತು RSS ಧೋರಣೆ ಏನಿದೆ ಇವತ್ತು ದುಡಿಯೋ ವರ್ಗದಲ್ಲಿಯೂ ಬಂದಿದೆ, ಟ್ರೇಡ್ ಯೂನಿಯನ್ಗಳಲ್ಲಿ ತಾಂಡ ಆಡ್ತಾ ಇದೆ. ಇದನ್ನು ನಾವು ಕಿತ್ತು ಒಯ್ಯಲಿಕ್ಕೆ ಅದೊಂದು ಬೇಡಿಕೆಯನ್ನು ನಾವು ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಧರ್ಮ, ಜಾತಿ, ಪ್ರಾದೇಶಿಕ ಮತ್ತು ಭಾಷೆ, ಇವತ್ತು ಭಾಷೆ ಬಂದಿದೆ. ಮತ್ತೆ ಕನ್ನಡ ಅಲ್ಲ ಹಿಂದಿ ಹೇರ್ತಾ ಇದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಹಿಂದಿ ಏರಿಕೆಯನ್ನು ವಿರುದ್ಧವಾಗಿ ಅವರು ತಮಿಳಿನವರು ಆಗಲೇ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇದು ಭಾಷೆ ಆಧಾರದ ಮೇಲೆ ನಡೀತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಹಿಂದಿಯನ್ನು ನಮ್ಮ ಮೇಲೆ ಹೇರಲಿಕ್ಕೆ ಹೊರಟಿದೆ. ಇದು ಎಲ್ಲ ರೀತಿಯಲ್ಲಿ ಈ ರೀತಿಯ ಒಂದು ಮೋದಿ ಸರ್ಕಾರದ ಒತ್ತಡ ಏನಿದೆ, ಕಾರ್ಮಿಕರ ಮೇಲಿದೆ, ರೈತರ ಮೇಲಿದೆ, ಯುವಕರ ಮೇಲಿದೆ, ಮಹಿಳೆಯರ ಮೇಲಿದೆ, ಎಲ್ಲ ದುಡಿಯುವ ವರ್ಗದ ಮೇಲೆ ದಾಳಿ ಆಗ್ತಾ ಇದೆ. ಆದ್ದರಿಂದ ಈ ಮುಂದೆ 9ನೇ ತಾರೀಕಿನ ಒಂದು ಹೋರಾಟ ಏನಿದೆ, ನಾವು ಬಲವಾಗಿ ಈ ಒಂದು ಬೇಡಿಕೆಗಳನ್ನು ನಾವು ಮುಂದಿಟ್ಕೊಂಡು ಎಲ್ಲ ಜನಸಾಮಾನ್ಯರಲ್ಲಿ ಕೂಡ ನಾವು ಇವತ್ತು ಅವರಿಗೆ ಕೇಳ್ಕೊಳ್ತಾ ಇದ್ದೇವೆ, ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಅಂಗಡಿಯ ಮುಗ್ಗಟ್ಟುಗಳಲ್ಲಿ ಕೂಡ ಅದನ್ನು ಬಂದ್ ಮಾಡಿ ನೀವು ನಮಗೆ ಸಹಕಾರ ಮಾಡಬೇಕು. 9ನೇ ತಾರೀಕಿನ ಮುಷ್ಕರಕ್ಕೆ ಕಾರ್ಮಿಕರ 4 ಕೋಟಿ ತೆಗಿಬೇಕು. ಆಮೇಲೆ 8 ತಾಸಿನ ಏನು ದುಡಿಮೆ ಇದೆ ಅದು 12 ತಾಸಿಗೆ ಹೋಗ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹೊರತುಪಡಿಸಿ ಇಲ್ಲ. ಅದಕ್ಕೆ ಅವ್ರಿಗೂ ನಾವು ಒತ್ತಾಯ ಮಾಡಿ ಇವತ್ತು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಈ ಒಂದು 9ನೇ ತಾರೀಕಿನ ಮುಷ್ಕರ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಟ್ರೇಡ್ ಯೂನಿಯನ್ಗಳು, ಎಲ್ಲ ಟ್ರೇಡ್ ಯೂನಿಯನ್ಗಳು ಮಾಡುವುದಕ್ಕೆ ನಮ್ಮ TUCI ಕೂಡ ಅವತ್ತು ನಮ್ಮೊಂದಿಗೆ ಬಹಳಷ್ಟು ಸಂಘಟನೆಗಳನ್ನು ನಾವು ಒಳಗೊಂಡು ಇವತ್ತು ನಮ್ಮ ಸಿನ್ನೂರಲ್ಲಿ ಹಮಾಲರ ಸಂಘ ಇದೆ, ಅಸಂಘಟಿತ ವಲಯ. ನಮ್ಮ ಹಟ್ಟಿ ಚಿನ್ನದ ಗಣಿ ಅಂದರೆ ಅಲ್ಲಿ ಸಂಘಟಿತ ವಲಯ, ಅದು ಬಂಗಾರ ತೆಗೆಯುವಂಥದ್ದು. ಇದು ನಮ್ಮ ಜಿಲ್ಲೆಯ ವ್ಯಾಪ್ತಿಯನ್ನು ಮಾತಾಡ್ತಾ ಇದ್ದಾರೆ. ಆಮೇಲೆ ವಸತಿ ನಿಲಯದಲ್ಲಿ ಕೆಲಸ ಮಾಡುವವರು, ಆ ವಸತಿ ನಿಲಯದ ಕಾರ್ಮಿಕರು ಅವರು ಅವತ್ತು ಆ ಕೆಲಸ ಬಂದು ಮಾಡಿ ನಮ್ಮನ್ನು ಸಹಕಾರ ಮಾಡಿ ಬರ್ತಾರೆ. ನೀರಾವರಿ ವರ್ಕರ್ಸ್ ನಮ್ಮ ಜೊತೆಗೆ ಟ್ರೇಡ್ ಯೂನಿಯನ್ ಸೆಂಟರ್ ಜೊತೆಗೆ ಇದ್ದಾರೆ. ಅವರು ಕೂಡ ಅವತ್ತು ಈ ಮುಷ್ಕರಕ್ಕೆ ಬಲವಾಗಿ ಹೋರಾಟ ಮಾಡ್ತಾರೆ. 9ನೇ ತಾರೀಕಿನ ಒಂದು ಹೋರಾಟನ ನಾವು ಈ ಒಂದು ರಾಜ್ಯದಲ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಬೇರೆ ಬೇರೆ ಸಂಘಟನೆಗಳ ಹೋರಾಟಕ್ಕೆ ನಮ್ಮ ಎಲ್ಲ ಬೆಂಬಲವಿದೆ. ನಾವು ಬೆಂಬಲಿಸುವ ಮೂಲಕ ಈ ಒಂದು ಸರ್ಕಾರಗಳ ಧೋರಣೆ ಏನಿದೆ ಕೇಂದ್ರ ಮತ್ತು ರಾಜ್ಯ ಎಲ್ಲೆಲ್ಲಿವೆ ಅಲ್ಲಿ ಎಲ್ಲ ಈ ಕಾರ್ಮಿಕರನ್ನು ಮಟಕು ಹಾಕುವಂಥ ವಿಷಯ, ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ಯೋಗ ಸೃಷ್ಟಿ ಮಾಡುವ ಯಾವುದೇ ಕಾರ್ಯಕ್ರಮ ಸರ್ಕಾರದ ಎದುರಿಗಿಲ್ಲ. ಉದ್ಯೋಗಗಳು 1 ತಿಂಗಳಿಂದ ಮೇ 24 ಆ ಯುದ್ಧ ಕಾರಣದಿಂದ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ಈ ಜುಲೈ 9ಕ್ಕೆ ಮಾಡ್ತಿದ್ದೇವೆ. ಇದರಲ್ಲಿ ಟೋಟಲಿ 55-60 ಕೋಟಿ ಒಳಗೊಂಡ ಈ ದೇಶದ ಕಾರ್ಮಿಕ ವರ್ಗ
ಜುಲೈ 9ಕ್ಕೆ ರಸ್ತೆಗಿಳಿಯಲಿವೆ. ಎಲ್ಲ ಸಂಘಟನೆಗಳು, ಎಲ್ಲ ಎಡಪರ ಸಂಘಟನೆಗಳಿರುವಂಥ ಟ್ರೇಡ್ ಯೂನಿಯನ್ಸ್ಗಳು ಬೀದಿಗಿಳಿಯಲಿವೆ. ಪ್ರಮುಖ ಉದ್ದೇಶ 4 ವೇಸ್ ಕೋಡ್ ಬಿಲ್. 4 ವೇಸ್ ಕೋಡ್ಗಳು ಕಾರ್ಮಿಕರ ಕತ್ತು ಕೈಯುವ ವೇಸ್ ಕೋಡ್ ಬಿಲ್. ಅವ್ರ ಪರವಾದಂಥ ವೇಸ್ ಕೋಡ್ ಬಿಲ್ಗಳಲ್ಲ. ಅಲ್ಲಿ ಸಂಘ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಕಾರ್ಮಿಕರು ಹಕ್ಕು ಕೇಳಲಿಕ್ಕೆ ಅವಕಾಶ ಇಲ್ಲ, ಗಂಟೆ ಮಿತಿ ಇಲ್ಲ, ಅದರಲ್ಲಿ 8 ಗಂಟೆ ಮಿತಿ ಯಾವುದೂ ಇಲ್ಲ. ಯಾವ ಬೇಕಾದ್ರೆ ತಗೋದು, ಯಾವ ಬೇಕಾದ್ರೆ ತೆಗೆದುಹಾಕ್ಬೋದು. ಆ ಸಂಘನೇ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ 1926 ಸಂಘ ಕಟ್ಟುವ ಕಾಯ್ದೆ ಇತ್ತು. ಆ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಆಗ್ತದೆ. ನಾವು ಹೋರಾಡಿ ಪಡೆದಂಥ ಸ್ವತಂತ್ರ ಪೂರ್ವದಲ್ಲಿ ಹೋರಾಡಿ ಪಡೆದಂಥ ಕಾರ್ಮಿಕರು ಹೋರಾಟ 44 ಕಾರ್ಮಿಕ ಕಾಯ್ದೆಗಳನ್ನು, ಕಾನೂನುಗಳನ್ನು ರದ್ದು ಮಾಡಿ ಈ ವೇಸ್ ಕೋಡ್ ಬಿಲ್ಗಳನ್ನು ಈಗಾಗಲೇ ಹೇರಲಿಕ್ಕೆ ಮುಂದಾಗಿದೆ. ಮೊನ್ನೆ ತಾನೇ 8 ಗಂಟೆ ಕೆಲಸ 10 ಗಂಟೆ ಅಂತೇಳಿ ನಮ್ಮ ಕರ್ನಾಟಕ ವಿಧಾನಸೌಧದಲ್ಲಿ ಚರ್ಚೆ ಆಯಿತು. ಕಾರ್ಮಿಕ ಸಂಘಟನೆ ಸುಮಾರು ಸಂಘಟನೆಗಳು ಅದನ್ನು ಅಪೋಸ್ ಮಾಡಿದೆ. ಈಗಾಗಲೇ ITBT ಬೇರೆ ಬೇರೆ ಇದರಲ್ಲಿ ಅದು ಆಗ್ತಿದೆ. 10 ಗಂಟೆ ಕೆಲಸ, 11 ಗಂಟೆ 12 ಗಂಟೆ ಕೆಲಸ ಮಾಡ್ತಾರೆ, ಜೈತರನ್ನು ದುಡಿಸ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಕಾರ್ಮಿಕ ಒಂದು ದಿನದಲ್ಲಿ 24 ಗಂಟೆ, 8 ಗಂಟೆ ದುಡಿಮೆ, 8 ಗಂಟೆ ರೆಸ್ಟು, 8 ಗಂಟೆ ಮನೋರಂಜನೆ, 24 ಗಂಟೆ ಡಿವೈಡ್ ಮಾಡಿ ಕಾರ್ಮಿಕ ಕಾಯ್ದೆ ಪ್ರಕಾರ. ಅದಕ್ಕೆ ಇದು ಯಾವುದು ಒತ್ತು ಕೊಡದೆ ಇವತ್ತು ಇದ್ದಂಥ ಕಾರ್ಮಿಕ ಫ್ಯಾಕ್ಟ್ರಿಗಳನ್ನು ಒಂದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅಥವಾ ಖಾಸಗೀಕರಣ ಮಾಡೋದ್ರ ಮೂಲಕ ಸುಮಾರು ಮುಚ್ಚಿದ್ದಾರೆ. ಅತಿ ದೊಡ್ಡದು MPM ಅಂತ ಕರಿತೀವಿ ನಾವು ನಮ್ಮ ರಾಜ್ಯದಲ್ಲಿ. ಉಕ್ಕು ಮತ್ತು ಕಾಗದ ಕೈಗಾರಿಕೆ ಭದ್ರಾವತಿ, ವಿಶ್ವೇಶ್ವರಯ್ಯ, ಇದು ಅದು ಮುಚ್ಚಲ್ಪಟ್ಟಿದ್ದು, ಮಾರಾಟ ಮಾಡಿದ್ರು ಪ್ರೈವೇಟ್ ಕಂಪ್ನಿ. ಇದೇ ಯಡಿಯೂರಪ್ಪ ಸರ್ಕಾರದ ಸಮಯದಲ್ಲಿ. ಅದಕ್ಕಿಂತ ಕಂಪನಿಗಳು ಮುಚ್ಚೋದ್ರಿಂದ ಅಲ್ಲಿ ಕಾರ್ಮಿಕರು ದಿವಾಳಿ ಆಗ್ತಾರೆ, ಬೀದಿಗೆ ಬರ್ತಾರೆ. ವರ್ಷ ಕಾರ್ಮಿಕರು ರೈಸ್ ಆಗ್ತಿದ್ದಾರೆ ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಬಸ್ಸುಗಳು, ಟ್ರೈನ್ಗಳು ಸಾಲ್ತಿಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ. ಉದ್ಯೋಗಕ್ಕೆ ಮಹಾತ್ಮ ಗಾಂಧಿ ಸುಮ್ಮನೆ ಹೆಸರಿಗೆ ಮಾತ್ರ, ಅಲ್ಲಿ ಕೂಲಿ ಇಲ್ಲ, ಕೆಲಸನೂ ಇಲ್ಲ. ಅಲ್ಲೆಲ್ಲ ಕಳ್ಳಕಾತಿಗೆ ಬಿಲ್ ಸಂಗ್ರಹ ಆಗ್ತದೆ, ಕಾರ್ಮಿಕರು ಕೂಲಿ ಇಲ್ಲ. ಮೊನ್ನೆ ಮೋಸ್ಟ್ಲಿ ವಿರುಪಾಪುರ ಗ್ರಾಮದವ್ರು ಮುತ್ತಿಗೆ ಇದ್ದು ತಾಲೂಕು ಪಂಚಾಯತಿನ ಅವ್ರು ಮೈಗ್ರೇಟ್ ಕಾರ್ಮಿಕರಾಗ್ತಿದ್ದಾರೆ. ಇನ್ನು ಎಲ್ಲಿ ಕಾಯಂ ಸ್ವರೂಪದಲ್ಲಿ ಕೆಲಸ ಇದೋ ಅಲ್ಲಿ ಕ್ಯಾಶುವಲ್ ವರ್ಕರ್ಸ್ ತರ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೊರತುಪಡಿಸಿ ಇಡೀ ರಾಜ್ಯದಲ್ಲಿ ಕೂಡ. ಅದಕ್ಕೆ ಯಾವುದೇ ಕಾರ್ಮಿಕರ ಪರವಾಗಿರುವಂಥ ಕಾನೂನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗ ಹೇಳಿದಂಗೆ ಫ್ಯಾಸಿಸ್ಟು ಜಾತಿ, ಮತ, ಧರ್ಮ ಹೆಸರಿನಲ್ಲಿ ಅವ್ರನ್ನ ಸಿದ್ಧ ಮಾಡಲಾಗ್ತದೆ. ಅವ್ರ ಹಕ್ಕು ಕೇಳ್ತಾರಂತ ಸಲುವಾಗಿ ಹಿಂದೂ ಮುಸ್ಲಿಮರನ್ನ ಗಲಭೆ ಎಬ್ಬಿಸಿ ಅವ್ರನ್ನ ಡೈವರ್ಟ್ ಮಾಡಲಾಗ್ತದೆ. ಅವ್ರ ಹಕ್ಕು, ದುಡಿಮೆ ಹಕ್ಕು, ಉದ್ಯೋಗದ ಹಕ್ಕು, ಕೂಲಿ ಹಕ್ಕು, ಅವರ ಜಾಬ್ ಸೆಕ್ಯೂರಿಟಿ, ಉದ್ಯೋಗ ಭದ್ರತೆ ಇದನ್ನು ಕೇಳಿದ್ರೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಇವತ್ತು ಕಾರ್ಮಿಕರನ್ನ ದಿವಾಳಿ ಎಬ್ಬಿಸಲಾಗಿದೆ. ಹಾಗಾಗಿ ಈ ಒಂದು ಜುಲೈ 9ರ ಮಹತ್ವದ ಅಖಿಲ ಭಾರತ ಕಾರ್ಮಿಕರ ಮುಷ್ಕರಕ್ಕೆ ಎಲ್ಲ ಬಗೆಯ ಕಾರ್ಮಿಕರು, ವಸತಿ ನಿಲಯ ಆಗಿರ್ಬೋದು, ಹಾಸ್ಟೆಲ್, ಅಂಗನವಾಡಿ, ಬಿಸಿ ಊಟ, ಹಮಾಲಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಸಂಘಟಿತ, ಅಸಂಘಟಿತ, ಹೋಟೆಲ್, ಗಿಗ್ ಕಾರ್ಮಿಕರು, ಮನೆ ಮುಸುರೆ ಚಿಂದಿ ಆಯುವ ಕಾರ್ಮಿಕರು, ಸುಮಾರು ವಿಧದ ಕಾರ್ಮಿಕರು ನಮ್ಮ ಮುಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಜುಲೈ 9ಕ್ಕೆ TUC ಕರೆಯಲಾಗಿ ಎಲ್ಲರೂ ರಸ್ತೆಗಿಳಿ, ಅವರ ಹಕ್ಕುಗಳಿಗಾಗಿ ಬೀದಿಗಿಳಿ ಹೋರಾಡಲೇಬೇಕು. 2 ಮಾತಿಲ್ಲ. ನಿಮ್ಮ ಹಕ್ಕುಗಳು ಹರಣ ಆಗ್ತದೆ, ಹಕ್ಕುಗಳಿಗೆ ರಕ್ಷಣೆ ಇಲ್ಲ. ಯಾವಾಗ ರೈತ ಹೋರಾಟ 2020-21 ಸಂದರ್ಭದಲ್ಲಿ ದೆಹಲಿ ಗಡಿಗಳಲ್ಲಿ ಏನು ರೈತ ಹೋರಾಟ SKM ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಚಾಲುವಾಯಿತು 3 ರೈತ ಕಾನೂನುಗಳ ವಿರುದ್ಧ. ಅದರಲ್ಲಿ ಸೋಲಿಸೋದ್ರ ಮೂಲಕ ಇನ್ನು ಸರಿತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಆದರೆ ಈ ಕಾರ್ಮಿಕರಲ್ಲಿ ಇಂಥ ಒಂದು ಅಲೆ ಎದ್ದಲಿಲ್ಲ. ಎಲ್ಲ ರೈತ ಸಂಘಟನೆ ರಾಜ್ಯ ಅಖಿಲ ಭಾರತ ಮಟ್ಟದಲ್ಲಿ ಬಲವಾಗಿ ಕಾರ್ಮಿಕ ಸಂಘಟನೆ ಇದ್ದಾಗಲೂ ಕೂಡ ನಾವು ಇವತ್ತು ಚಳವಳಿ ಮಾಡೋದ್ರಲ್ಲಿ ಅಖಿಲ ಭಾರತ ಮುಷ್ಕರ ಕರೆ ಕೊಡುವಲ್ಲಿ ನಾವು ಎಡ ಕಾರ್ಮಿಕ ಸಂಘಟನೆಗಳು ಇವತ್ತು ಹಿಂಸರ್ತೀವಿ. ಹಾಗಾಗಿ ಈ ಜುಲೈ 9ನ್ನು ಯಶಸ್ವಿ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಕಾರ್ಮಿಕರಿಗೆ ಯಾವುದೇ ಸಂಘಟನೆ ಅಥವಾ ಕಾರ್ಮಿಕ ಸಂಘಟನೆಯಲ್ಲಿ ಭಿನ್ನತೆ ಇಲ್ಲ. ಎಲ್ಲರೂ ಜಂಟಿಯಾಗಿ ಬೇರೆ ಬೇರೆ ಟೀಮ್ ಇದೆ. ATUC ಕರೆ ಕೊಟ್ಟಿದೆ, CITU ಕರೆ ಕೊಟ್ಟಿದೆ, TUC ಕರೆ ಕೊಟ್ಟಿದೆ, ಇನ್ನೊಂದು ಸಂಘಟನೆ ಬೇರೆ ಬೇರೆ ಕೆಲಸ ಮಾಡುತ್ತದೆ. ಈ ಅಖಿಲ ಭಾರತಕರಿಗೆ ಎಲ್ಲರೂ ಒಟ್ಟಾಗಿ ಬೀದಿಗಿಡೋದ್ರ ಮೂಲಕ ಈ ಒಂದು ಕಾರ್ಮಿಕ ವಿರೋಧಿ, ಜನ ವಿರೋಧಿ ಕಾಯ್ದೆಗಳ ವಿರುದ್ಧ 4 ವೇಸ್ ಕೋಡ್ಗಳಿದ್ದು ಅಳಿಸಲೇಬೇಕು, ವಾಪಸ್ ಪಡಲೇಬೇಕು. ಉಳಿಗಾಲಿಲ್ಲ ಕಾರ್ಮಿಕರಿಗೆ ಮೇನ್ ಡಿಮ್ಯಾಂಡ್. ಅದಕ್ಕೆ ಅದು ನಿರಂತರ ವಾಪಸ್ ತೆಗೆಯುವವರೆಗೆ ಹೋರಾಟ ಮುಂದೆ ಜುಲೈ 9 ಅಷ್ಟೇ ಅಲ್ಲ, ಮುಂದೆ ಬರುವ ದಿನಗಳಲ್ಲಿ ಕೂಡ ಕಾರ್ಮಿಕರ ಹೋರಾಟ ನಿರಂತರವಾಗಿರ್ತದೆ. ಇದಕ್ಕೆ ಎಲ್ಲರೂ ರಾಜ್ಯದ ಜನತೆ, ನಮ್ಮಲ್ಲಿ ಇರುವಂಥ ನಮ್ಮ TUC ಚಿಕ್ಕಮಗಳೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಕೊಡಗು, ಇತರೆ ರಾಯಚೂರು, ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ ಸೇರಿದಂತೆ ನಮ್ಮ TUC ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ನಿಂದ ಗೆಳೆಯರು
ಅದರ ಸಾಮೂಹಿಕ ಸಂಘಟನೆ ಎಲ್ಲ ವೃತ್ತಿ ಸಂಘಟನೆಗಳು ಈ ಒಂದು ಜುಲೈ 9ರ ಮುಷ್ಕರಕ್ಕೆ ಬೀದಿಗಿಳಿದು ಹೋರಾಡ್ತದೆ. ಎಲ್ಲರೂ ಸಜ್ಜಾಗಬೇಕು, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಮುಷ್ಕರದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು